ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಳೆದ ವರ್ಷ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿರುವ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಎಷ್ಟೋ ಮಂದಿ ಈ ವರ್ಷ ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೆ ಹೊಸಬ್ರು ಹೋಗ್ತಾ ಇದ್ದೀರಾ, ಕೆಲವರು ಫೇಲ್ ಆಗಿರೋಂಥ ಮಕ್ಕಳು ಸಹ ನೀವು ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ನಿಮಗೆ ಇದೊಂದು ಪ್ಯಾಟ್ರನ್ ಅನ್ನು ನೋಡೋದ್ರಿಂದ ಆ ಮಗು ಯಾವ ರೀತಿ ಬರ್ದಿದೆ, ಹೇಗೆ ಅವಳು 100 ತೆಗೆದುಕೊಂಡಿದ್ದಾಳೆ, ಸೊ ನಿಮಗೂ ಸಾಧ್ಯ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ ಟ್ಯಾಲೆಂಟ್ ಇರುತ್ತೆ, ಯಾವ ರೀತಿ ಬರೀಬೇಕು, ಯಾವ ರೀತಿ ಪ್ರೆಸೆಂಟೇಷನ್ ಅನ್ನು ಮಾಡಬೇಕು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಆನ್ಸರ್ ಶೀಟನ್ನು ತೋರಿಸೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ, ನಾವು ಯಾವ ರೀತಿ ಆನ್ಸರನ್ನು ಪ್ರೆಸೆಂಟೇಷನ್ ಮಾಡ್ಬೋದು. ಸೊ ನಾನು ನಿಮಗೆ ಅದನ್ನು ಕಾಪಿ ಮಾಡಿ ಯಥಾವತ್ತಾಗಿ ಅಂತ ಹೇಳ್ತಿಲ್ಲ, ಯು ಹ್ಯಾವ್ ಯುವರ್ ಓನ್ ಸ್ಕಿಲ್, ನೀವು ಅದನ್ನೇ ಯೂಸ್ ಮಾಡಿ. ಬಟ್ ನಿಮಗೊಂದು ಐಡಿಯಾ ಸಿಗುತ್ತೆ, ಈ ರೀತಿ ಬರೀಬೋದಲ್ಲ, ಈ ರೀತಿ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದು ಐಡಿಯಾ ಸಿಗುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋನ ನಾನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಫಸ್ಟ್ ನೀವು ನಿಮ್ಮ ಸಬ್ಜೆಕ್ಟನ್ನು ನೇಮನ್ನು ಬರಿಬೇಕು, ಸಬ್ಜೆಕ್ಟ್ ಕೋಡ್. ಸೊ ಸಬ್ಜೆಕ್ಟ್ ಇದಿಷ್ಟನ್ನು ಬರೆದ್ಬಿಟ್ಟು ನಿಮ್ಮ ಮೀಡಿಯಮನ್ನು ಬರಿಬೇಕು, ನೀವು ಕನ್ನಡ ಮೀಡಿಯಮ ಅಥವಾ ಇಂಗ್ಲೀಷ್ ಮೀಡಿಯಮ ಬರಿಬೇಕು. ನಂತರ ನೀವು ಒಟ್ಟಿಗೆ ಲಾಸ್ಟಿಗೆ ಬರೆಯುವಂಥದ್ದು, ಎಷ್ಟು ಪುಟಗಳಿಗೆ ನೀವು ಆನ್ಸರನ್ನು ಬರೀತಿದ್ದೀರಾ, ಎಷ್ಟನ್ನು ಬಳಸಿದ್ದೀರಾ ಅದಷ್ಟನ್ನು ನೀವು ಬರಿಬೇಕು. ಸೊ ಇದಿಷ್ಟನ್ನು ಬರೆದ್ರೆ ನೆಕ್ಸ್ಟ್ ಇದು ಆಫ್ಟರ್ ವ್ಯಾಲ್ಯೂಯೇಷನ್ ನಿಮಗೆ ಅವರು ಮಾರ್ಕ್ಸನ್ನು ಹಾಕ್ತಾರೆ. ಸೊ ಫಸ್ಟ್ ನಾವು ಆನ್ಸರ್ ಶೀಟಿಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಕ್ವಶನ್ ನಂಬರ್ 1. ಸೊ ಅದನ್ನು ಬರೆದು ನೀವು ಸಬ್ ಕ್ವಶನ್ಸ್ ಆನ್ಸರನ್ನು ಬರಿತಾ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಕ್ವಶನ್ ನಂಬರನ್ನು ಬರೀದೆ ನೀವು ಆನ್ಸರನ್ನು ಮಾಡಿದ್ರೆ 100% ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ನೋಡಿ, ಆನ್ಸರನ್ನು ಬರಿಬೇಕಾದ್ರೆ ಫಸ್ಟ್ ಕ್ವಶನ್ ನಂಬರ್ 1 ಬರೆದು ಆ ಕ್ವಶನ್ ಎಷ್ಟನೇ ಕ್ವಶನ್, ಅದರಲ್ಲಿ ಆಪ್ಷನ್ ಯಾವುದು, ಆ ಆಪ್ಷನ್ ಜೊತೆಗೆ ಆನ್ಸರನ್ನು ಬರಿಬೇಕು. ಆಗ ಮಾತ್ರ ನಿಮಗೆ 1 ಅಂಕ ಸಿಗೋದು. ನೋಡಿ ಎಷ್ಟು ನೀಟಾಗಿ ಬರಿಬೇಕು. ಒಂದು ಪ್ರಶ್ನೆ ನಂತರ ಲೈನನ್ನು ಬಿಡಿ, ಒಟ್ಟಿಗೆ ಬರಿಬೇಡಿ. ಸೊ ಇಲ್ಲಿ ನೋಡಿ, ತುಂಬ ನಿಮ್ಮ ಬರವಣಿಗೆ ದುಂಡಾಗಿರಲಿ, ದುಂಡಾದಷ್ಟು ಒಳ್ಳೆಯದು. ಸೊ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ನೀಟಾಗಿ ಕಾಟ್ ಮಾಡಿ ನಮಗೆ ಎವ್ಯಾಲ್ಯೂಯೇಟರ್ಗೆ ಕಾಣೋ ರೀತಿ ನೀವು ಆನ್ಸರನ್ನು ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ನೋಡಿ, ಇಲ್ಲಿ 6 ಪ್ರಶ್ನೆಯನ್ನು ಬರೆದಿದ್ದಾರೆ, ಇಷ್ಟು ನೀಟಾಗಿ ಬರೀರಿ. ನೆಕ್ಸ್ಟ್ ಅದಾದ ನಂತರ ನೀವು ಸೆಕೆಂಡ್ ಕ್ವಶನ್ ನಂಬರ್ಗೆ ಹೋಗ್ತಿದ್ರೆ, ಹಾಗಾಗಿ ಕ್ವಶನ್ ನಂಬರ್ 2 ಅಂದರೆ ಸೆಕೆಂಡ್ ಮೇನಲ್ಲಿ ಬರೆದು ಆ ಕ್ವಶನ್ ಸಂಖ್ಯೆಯನ್ನು ಬರೆದು ಆನ್ಸರನ್ನು ಬರೀರಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿ ನೀವು ಬರೀಬೇಕು. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿರಲಿ. ಸೊ ಈ ರೀತಿ ಬರೆಯೋದ್ರಿಂದ ನಿಮಗೆ 100% ಅಂಕಗಳನ್ನು ನೀವು ಗಳಿಸ್ಬೋದು. ಸೊ ನಂತರ ನೀವು ಕ್ವಶನ್ ನಂಬರ್ 3ನಲ್ಲಿ ನಿಮಗೆ ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ ಸಿಗುತ್ತೆ. ಸೊ ಅಲ್ಲಿ ನೀವು ವರ್ಡನ್ನು ಬರಿಬೋದು, ಒಂದು ಪದ ಬರೆದ್ರೂ ಆಗುತ್ತೆ. ಆದರೆ ನೀವು ಒಂದು ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಬರೆದಾಗ ನಿಮಗೆ ಅವರು ಯಾವುದೇ ರೀತಿ ಮಾರ್ಕ್ಸನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಡಿಲ್. ಕಂಪ್ಲೀಟ್ ಒಂದು ವಾಕ್ಯವನ್ನು ಪೂರ್ತಿ ಮಾಡಿ. ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು. ಈ ರೀತಿ ವಾಕ್ಯವನ್ನು ಮಾಡೋದ್ರಿಂದ ನಿಮ್ಮ ಪೇಪರನ್ನು ಮೌಲ್ಯಮಾಪನ ಮಾಡುವವರಿಗೂ ಸಹ ಮಾರ್ಕ್ಸನ್ನು ಹಿಡಿಲಿಕ್ಕಾಗೋದಿಲ್ಲ, ಅವರು ಸಹ ಧಾರಾಳವಾಗಿ ಮಾರ್ಕ್ಸ್ ಕೊಡ್ತಾರೆ. ಈಗ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು, ಅವರೊಬ್ಬ ಮನೋವೈದ್ಯರು. ಸೊ ಈ ರೀತಿ ನೀವು ಒಂದು ಸೆಂಟೆನ್ಸನ್ನು ನೀಟಾಗಿ, ಸೊ ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳು, 17ರವರೆಗೆ ನಿಮಗೆ ಬರುವಂಥವೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳು. ಸೊ ನಂತರ ನಿಮಗೆ ಕ್ವಶನ್ ನಂಬರ್ 4ಅಲ್ಲಿ, 4th ಮೇನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ನಿಮ್ಮ ಅಕ್ಷರಗಳು ದುಂಡಾಗಿರಲಿ. ಸೊ ದುಂಡಾದಷ್ಟು ನಿಮ್ಮ ಅಂಕಗಳು ಸಹ ಸಿಗ್ತವೆ. ನೋಡಿ, ಎಲ್ಲೂ ಸಹ ಕಾಟ್ ಮಾಡಿಲ್ಲ, ಎಷ್ಟು ತುಂಬ ನೀಟಾಗಿ ಬರೆದಿದ್ದಾರೆ. ಪ್ರತಿಯೊಂದು ಪ್ರಶ್ನೆ ನಂತರ ಒಂದೊಂದು ಲೈನನ್ನು ಬಿಟ್ಟಿದ್ದಾರೆ. ಸೊ ಈ ರೀತಿ ನೀವು ಸಹ ಬರೀರಿ. ಸೊ ಈ ವಿಡಿಯೋವನ್ನು ನಿಮಗೆ ಗೊತ್ತಾಗ್ಲಿಲ್ವಾ ಯಾವ ರೀತಿ ಬರೆದಿದ್ದಾರೆ? ಸೊ ವಿಡಿಯೋವನ್ನು ಪಾಸ್ ಮಾಡಿ ನೋಡಿ, 1-2 ಸರಿ ನೀವು ವಿಡಿಯೋನ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಅವರು ಬರೆದಿದ್ದಾರೆ. ಸೊ ಈಗ ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನೀವು ಬರೆದಾಗ 100% ಯಾರು ಸಹ ನಿಮ್ಮ ಮಾರ್ಕ್ಸನ್ನು ಅವ್ರು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಸೊ ಇದಿಷ್ಟು ನಿಮಗೆ ಇಲ್ಲಿ ಕಾಣಿಸಿದೆಯಲ್ಲ, ಇದಿಷ್ಟು 27ರವರೆಗೆ 2 ಅಂಕದ ಪ್ರಶ್ನೆಗಳಿದ್ದಾವೆ. ನಂತರ ನೀವು ಮತ್ತೆ ಕ್ವಶನ್ ನಂಬರ್ ಮೇನನ್ನು ಹಾಕಿ. ಸೊ ಮೇನನ್ನು ಹಾಕಿ ನಿಮಗಲ್ಲಿ ಕವಿಕಾವ್ಯ ವಿಚಾರವನ್ನು ನಿಮಗೆ ವಾಕ್ಯದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಇಲ್ಲಿ AN ಮೂರ್ತಿರಾವ್ ಅವ್ರದ್ದು ಕೇಳಿದ್ದಾರೆ. ಸೊ ಅವರು ಎಲ್ಲಿ ಹುಟ್ಟಿದ್ದು, ಅವರು ಎಷ್ಟನೇ ಇಸುವಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ರು, ಅವರ ತಂದೆ ಹೆಸರು ತಾಯಿ ಹೆಸರನ್ನು ಬರೆದು ಅವರು ಎಲ್ಲಿ ಓದಿದ್ರು, ಈ ರೀತಿ ನೀವು ಕಂಪ್ಲೀಟ್ ಅವರು ಬರೆದಿರುವಂತಹ ಕೃತಿಗಳು ಯಾವುವು, ಅವು ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಇದಿಷ್ಟನ್ನು ನೀವು ವಾಕ್ಯದಲ್ಲಿ ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ವಾಕ್ಯದಲ್ಲಿ ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಕುವೆಂಪು ಅವ್ರದ್ದು ಕೇಳಿದ್ದಾರೆ, ಯಾಕೆಂದರೆ ನಿಮಗೆ ಕವಿಕಾವ್ಯ ವಿಚಾರ 6 ಅಂಕಕ್ಕೆ 2 ಕವಿಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಕುವೆಂಪು ಅವ್ರದ್ದು ಕೇಳಿದ್ದಾರೆ. ಸೊ ಕುವೆಂಪು ಅವರ ಕಾವ್ಯನಾಮದಿಂದಲೇ ಪ್ರಸಿದ್ಧರಾಗಿರುವಂಥ ಕುಪ್ಪಳ್ಳಿ ವೆಂಕಟಪ್ಪ
ಪುಟ್ಟಪ್ಪ. ಸೊ ಅವರ ಪೂರ್ತಿ ಹೆಸರನ್ನ ಬರೆದು ಅವರು ಯಾವ ತಿಂಗಳಲ್ಲಿ, ಯಾವ ದಿನದಲ್ಲಿ, ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ರು ಅದನ್ನ ಬರೆದು, ಮತ್ತೆ ಅವ್ರು ಏನು ಓದಿದ್ರು, ಮತ್ತೆ ಅವ್ರು ಯಾವ ಕವಿತೆಗಳನ್ನ ಬರೆದಿದ್ದಾರೆ, ಮತ್ತೆ ಅದಕ್ಕೆ ಸಂದಂತ ಪ್ರಶಸ್ತಿಗಳು, ಇದಿಷ್ಟನ್ನ ನೀವು ಸೆಂಟೆನ್ಸ್ ಅಲ್ಲಿ ಬರೀಬೇಕು. ನಂತರ ನಿಮಗೆ ಕ್ವಶನ್ ನಂಬರ್ 6 ಅಂದ್ರೆ 6th ಮೇನಲ್ಲಿ ನಿಮಗೆ ಛಂದಸ್ಸನ್ನ ಹಾಕಿ ಗಣ ವಿಂಗಡಣೆ ಮಾಡಲಿಕ್ಕೆ ಬರೀಲಿಕ್ಕೆ ಕೇಳ್ತಾರೆ. ಸೊ ಇಲ್ಲಿ ನಮಗೆ ಉತ್ಪಲಮಾಲಾ ವೃತ್ತವನ್ನ ಕೇಳಿದ್ದಾರೆ. ಎಷ್ಟು ನೀಟಾಗಿ ನೋಡಿ ಗಣವನ್ನ ವಿಂಗಡಣೆ ಮಾಡಿ, ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಅದರ ಹೆಸರನ್ನ ಬರೆದಿದ್ದಾರೆ. ಸೊ ಹಾಗಾಗಿ 3 ಅಂಕ ಸಿಕ್ಕಿದೆ. ಸೊ ಈ ರೀತಿ ನೀವು ಬರೆದ್ರೆ ನಿಮಗೂ ಸಹ 3 ಅಂಕ ಸಿಗುತ್ತೆ. ತದನಂತರ ನಿಮಗೆ ಅಲಂಕಾರಗಳು ಬರ್ತದೆ. 7th ಮೇನಲ್ಲಿ ಕ್ವಶನ್ ನಂಬರ್ ಅನ್ನ ಬರೆದು ಅದನ್ನ ಬರೆದು ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮವಾಚಕ ಪದ ಯಾವುದು, ಸಮಾನ ಧರ್ಮ, ಅಂತೆ, ಸಮನ್ವಯ, ಅಲಂಕಾರ, ಇದಿಷ್ಟನ್ನು ಬರೆದ್ರೆ ಕಂಪ್ಲೀಟ್ ಆಗಿ ಬರೆದು ಕೊನೆಯಲ್ಲಿ ಲಕ್ಷಣವನ್ನು ಸಹ ಬರಿಬೇಕು. ಲಕ್ಷಣಕ್ಕೂ ಸೇರಿ 1 ಅಂಕ. ಹಾಗಾಗಿ ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಗಾದೆಗಳನ್ನ ವಿಸ್ತರಿಸಲಿಕ್ಕೆ ಕೇಳಿರ್ತಾರೆ. ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಫಸ್ಟ್ ನೀವು ಆ ಗಾದೆಗೆ ಇಂಟ್ರಡಕ್ಷನ್ ಅಲ್ಲಿ ಕೊಡ್ಬೇಕು. ಗಾದೆ ಅಂದ್ರೇನು, ಗಾದೆ ಮಾತುಗಳು ಹಿರಿಯರ ಅನುಭವದ ನುಡಿಗಳು, ಗಾದೆಗಳು ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಈ ಮೇಲಿನ ಗಾದೆಯು ಪ್ರಸಿದ್ಧಿಯಾಗಿದೆ. ಸೊ ಈ ರೀತಿ ಬರೆದು, ನಾನು ಆಗ್ಲೇ ನನ್ನ ಪಾಸಿಂಗ್ ಪ್ಯಾಕೇಜ್ ಅಲ್ಲೂ ಹೇಳಿದ್ದೀನಿ ಯಾವ ರೀತಿ ಗಾದೆ ಬರೀಬೇಕು ಅಂತ. ಈ ರೀತಿ ಬರೆದು ತದನಂತರ ನೀವು ಗಾದೆಯನ್ನ ಪ್ರಾರಂಭಿಸ್ತಾ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಇದಿಷ್ಟು ನೋಡಿ ಮಾಡಿದ್ರೆ ಮಾತ್ರ ನೀವು ಒಂದು ಉದಾಹರಣೆ ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡಿ 100% ಯು ವಿಲ್ ಗೆಟ್ ಮಾರ್ಕ್ಸ್, ಎನಿ ಒನ್. ಸೊ ಅಲ್ಲಿರುತ್ತೆ, ನೀವು ಯಾವ್ದಾದ್ರು ಒಂದನ್ನ ಬರೀಬೇಕು 3 ಅಂಕಕ್ಕೆ. ನಂತರ ನಿಮಗೆ ಸಂದರ್ಭ ಸಹಿತ ಇರುತ್ತದೆ. ಸೊ ಕ್ವಶನ್ ನಂಬರ್ 9, ಸೊ ಅಲ್ಲಿ ಸಂದರ್ಭ ಸಹಿತ ಇರ್ತದೆ. ಸೊ ಫಸ್ಟ್ ನೀವು ಆ ವಾಕ್ಯವನ್ನ ಯಾವ ಪಾಠದಿಂದ ತೆಗೆದುಕೊಂಡಿದ್ದಾರೆ, ಯಾರು ಬರ್ದಿದ್ದಾರೆ, ಸೊ ಆ ಪಾಠದ ಫಸ್ಟ್ ಬರ್ಕೋಬೇಕು. ಆಮೇಲೆ ಸಂದರ್ಭವನ್ನ ಬರಿಬೇಕು, ನಂತರ ಅದಕ್ಕೆ ವಿವರಣೆ. ಇದಿಷ್ಟನ್ನ ಕೊಟ್ಟು ಸ್ವಾರಸ್ಯವನ್ನ ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದಕ್ಕೂ ಹಾಗೆ ಬರ್ದಿದ್ದಾರೆ, ಸಂದರ್ಭ, ವಿವರಣೆ ಮತ್ತೆ ಸ್ವಾರಸ್ಯ. ಈ ರೀತಿ ನೀವು ಕಂಪ್ಲೀಟ್ ಆಗಿ 6 ಪ್ರಶ್ನೆಗಳಿರ್ತವೆ. ಏಕೆಂದರೆ ನಿಮಗೆ 18 ಅಂಕಕ್ಕೆ ಸಂದರ್ಭ ಸಹಿತ ಇರ್ತದೆ. ಹಾಗಾಗಿ ಅದಷ್ಟನ್ನು ನೀವು ಕಂಪ್ಲೀಟ್ ಆಗಿ ಬರೆದ್ರೆ ನಿಮಗೆ 18 ಅಂಕಗಳು ಸಿಗ್ತದೆ. ನಂತರ ನಿಮಗೆ ಪದ್ಯವನ್ನ ಬರೀಲಿಕ್ಕೆ ಇರ್ತದೆ. ಓಕೆನಾ? ಸೊ ಕಂಪ್ಲೀಟ್ ಆಗಿ ಮಕ್ಕಳ ಪದ್ಯವನ್ನ ನೀವು ಮಿಸ್ ಮಾಡಲೇಬೇಡಿ. ಗ್ರಾಮರ್ ವೆರಿ ಇಂಪಾರ್ಟೆಂಟ್, ಇಲ್ಲಾಂದ್ರೆ ನಿಮಗೆ 4 ಅಂಕ ಸಿಗೋದಿಲ್ಲ. ಕಂಪ್ಲೀಟ್ ಆಗಿ ಬರೀರಿ. ಸೊ ತದನಂತರ ಅವರಲ್ಲಿ 7-8 ವಾಕ್ಯದ ಪ್ರಶ್ನೆಗಳಿದಾವೆ. ಸೊ ಅದನ್ನು ಸಹ ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಹಾಕಿ ನಂಬರನ್ನ ಹಾಕಿ ಅವರು ಬರೆದಿದ್ದಾರೆ. ಸೊ ಇದಿಷ್ಟನ್ನ ಬರೆದ್ರೆ ನೋಡಿ 100% ಯಾರು ನಿಮಗೆ ಮಾರ್ಕ್ಸ್ ಅನ್ನ ಕೊಡದೆ ಅವರು ಇಟ್ಕೊಳ್ಳೋದಿಲ್ಲ. ಸೊ ತುಂಬಾ ನೀಟಾಗಿ ಬರೆದಿದ್ದಾರೆ. ಸೊ ಇದೇ ರೀತಿ ನೀವು ಸಹ ಫಾಲೋ ಮಾಡಿ, ನೀವು ಇನ್ನೂ ಚೆನ್ನಾಗಿ ಬರೀಬಹುದು, ನಿಮ್ಮ ಹ್ಯಾಂಡ್ ರೈಟಿಂಗ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪತ್ರವನ್ನ ಬರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ, ಇಂದ, ಯಾರಿಂದ, ಅವ್ರು ಅಲ್ಲೇ ಕೊಟ್ಟಿರ್ತಾರೆ, ಮತ್ತೆ ದಿನಾಂಕ ಅಷ್ಟನ್ನ ಬರೆದು, ಯಾರಿಗೆ ಬರೆದು, ವಿಷಯವನ್ನ ಕಂಪ್ಲೀಟ್ ಆಗಿ ಇಷ್ಟು ಬರೆದ್ರೆ ನಿಮಗೆ 5 ಅಂಕ. ವರವಿಳಾಸ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಅದಷ್ಟನ್ನು ನೀವು ಬರಿಬೇಕು. ತದನಂತರ ನಿಮಗೆ ಲಾಸ್ಟ್ ಅಲ್ಲಿ ಪ್ರಬಂಧ ಇರುತ್ತೆ. ಸೊ ಪ್ರಬಂಧ ಬರಿಬೇಕಾದ್ರೆ ಫಸ್ಟ್ ಪೀಠಿಕೆ ಅಂತ ಬರೆದು ನಂತರ ನೀವು ವಿಷಯ ನಿರೂಪಣೆ ಏನ್ ಕೊಟ್ಟಿದಾರಲ್ಲ ಅದಷ್ಟು ಕಂಪ್ಲೀಟ್ ವಿಷಯ ನಿರೂಪಣೆಯನ್ನ ಮಾಡಬೇಕು ಮಕ್ಕಳ. ವಿಷಯ ನಿರೂಪಣೆ ಆದ ನಂತರ ಎಲ್ಲ ಮುಗಿಸಿದ ನಂತರ ಉಪಸಂಹಾರವನ್ನ ಮಾಡಿ ನೀವು ಇಲ್ಲಿಗೆ ಮುಗಿಸಿದ್ರೆ 100% ನೀವು ಸಹ ಇದೇ ವಿದ್ಯಾರ್ಥಿಯ ತರ ನೀವು ನಿಮ್ಮ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.